ಹಾಯ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮಿರ್ಚಿ ಪಾರು. ಈ ವ್ಲಾಗ್ ಯಾವುದು ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಹೌದು, ಡೆಲಿವರಿ ಡೇಟ್ ಕೊಟ್ಟಿದ್ದರು, ಇವತ್ತು ಡೆಲಿವರಿ ಆಗ್ಬೋದು ಅಂತ. ಆ ವ್ಲಾಗ್ ಇದು. ಡೆಲಿವರಿ ಆಗುತ್ತೆ ಇವತ್ತು ಅಂತ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಬಟ್ ಡಾಕ್ಟರ್ ಹೇಳಿದ್ರು ಇನ್ನೂ ಪೇನ್ ಬಂದಿಲ್ಲ ಅಲ್ವಾ, ಏನೂ ತೊಂದರೆ ಇಲ್ಲ, ನೀವು ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ಹೇಳಿದರು. ಸೊ ಚೆಕಪ್ ಮುಗಿಸ್ಕೊಂಡು ಎಲ್ಲರಿಗೂ ಮನೆಗೆ ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಕದ್ದು ಮುಚ್ಚಿ ಮೂವಿಗೆ ಹೋಗಿದ್ವಿ. ಲಾಸ್ಟು ಕೃಷ್ಣ ಪ್ರಣಯ ಸುಖ ಸುಂದರಂ ಮೂವಿನ ನಾನು ನೋಡಿದ್ದು ಡೆಲಿವರಿಗಿಂತ ಮುಂಚೆ. ಅದಾಗಿದ್ದು ಒಂದು 3 ಡೇಸ್ 4 ಡೇಸ್ಗೆ ನಂಗೆ ಡೆಲಿವರಿ ಆಯಿತು ಅನಿಸುತ್ತೆ. ಸೊ ಆ ಮೂವಿ ನೋಡಿ ಬಂದಿರೋ ಬ್ಲಾಗೆ ಇದು. ನೀವು ನೋಡ್ಬೋದು ಎಷ್ಟು ಫನ್ ಮಾಡಿದ್ದೀವಿ ಅಂತ. ನಾನು, ನನ್ನ ತಂಗಿಯರು, ನಮ್ಮ ಹಸ್ಬೆಂಡು 4 ಜನ ಹೋಗಿದ್ವಿ. ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರಾಗಿತ್ತು. ಇಲ್ಲಿಗೆ 1 ವರ್ಷ ಮೇಲೇ ಆಯಿತು ಮೂವಿ ನೋಡಿ, ಬಟ್ ಇನ್ನೂವರೆಗೂ ಇದು ಯಾರಿಗೂ ಗೊತ್ತಿದ್ದಿಲ್ಲ. ಸೊ ಇದೊಂದು ಕ್ಯೂಟ್ ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ದಿವ್ಯ ಆಲ್ರೆಡಿ ಯೋಚನಾ ಲಹರಿಯಲ್ಲಿ ಹೋಗ್ಬಿಟ್ಟವಳೆ. ಯಾಕೆ ಶೂಟ್ ಮಾಡ್ಬಿಟ್ರಲ್ಲ? ಮೌನ ವ್ರತ ಶುರು. ಓ, ನಿನ್ನ ಮೂವಿಗೆಲ್ಲ ಟೆನ್ಷನ್ ಪಾಡೋಳಲ್ಲ ಬಿಡು. ತಲೆ ಕೆಡ್ಸ್ಕೊಬೇಡ. ನಾನು 3 ಗಂಟೆಯಿಂದ ಹೇಳಿದ್ದು, 3 ಗಂಟೆ ಬಂದೇ ಇಲ್ಲ, ಬಂದು ಮನೆ ಮುಟ್ಕೊಳಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಶಿವು ಹೇಳ್ತಾ ಇದ್ರು ಮನೆಗೆ ಬರ್ಬೇಕಾದ್ರೆ ತುಂಬ ಲೇಟ್ ಆಗಿದೆ, ಇವಾಗ ಏನಾದರೂ ನಿಂಗೆ ಹೊಟ್ಟೆ ನೋವು ಬಂದುಬಿಟ್ರೆ ಈ ಟ್ರಾಫಿಕಲ್ಲಿ ನೀವು ಹೆಂಗಪ್ಪ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಂತ. ಬಟ್ ಏನೂ ಆಗಲಿಲ್ಲ, ಹೊಟ್ಟೆ ನೋವು ಬರಲಿಲ್ಲ, ಏನೂ ಬರಲಿಲ್ಲ. ಬಟ್ ಆ ಕಸಿ ಬಿಸಿ ಅಂತೂ ಮನಸ್ಸಲ್ಲಿ ಇತ್ತು, ಅಯ್ಯೋ ಏನಾದರೂ ಆದರೆ ಈ ಟ್ರಾಫಿಕಲ್ಲಿ ಹೆಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ ಅಂತ. ಕಾರು ಒಂದೊಂದು ನಿಮಿಷಕ್ಕೂ ಸ್ಟಕ್ಕಾಗಿ ಮೂವ್ ಆಗ್ತಾಯಿತ್ತು. ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ನಿಮಗೂ ಯಾರಿಗಾದ್ರೂ ಈ ಥರ ಟ್ರಾಫಿಕ್ನ ಫೇಸ್ ಮಾಡಿದರೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇದೊಂದು ಸೂಪರ್ ಮೆಮೊರಿ ಅಂತ ನಾನು ಇದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಟ್ರಾಫಿಕ್ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗೋದೇ ಈ ದಿನ. ಹೌದಲ್ವಾ, ಅವತ್ತು ಎಷ್ಟು ಟ್ರಾಫಿಕ್ ಇತ್ತು, ಹಂಗೂ ಹಿಂಗೂ ಮಾಡಿ ನಾವು ಮನೆಗೆ ಸೇರೋಕ್ಕೆ ಎಷ್ಟು ಲೇಟ್ ಆಗಿತ್ತು, ಎಷ್ಟು ಕಷ್ಟ ಆಗಿತ್ತು ಅಂತೆಲ್ಲ ನೆನಪಾಗುತ್ತೆ. ಜೊತೆಗೆ ಈ ಮೆಮೊರಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ, ಯಾವತ್ತೂ ಮರಿಬಾರ್ದು ಅಂತ. ಸೊ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋ ನಾನು ಹಾಕ್ತಾ ಇರ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್.